ನಾನು ಮಮತಾ ನಮ್ಮೂರು ತುಮಕೂರು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಊರಿಗೆ ಹೊರಟ್ವಿ. ಊರಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ನಾವು ಹೋಗೋಷ್ಟೊತ್ತಿಗೆ ಅಜ್ಜಮ್ಮ ಚಟ್ನಿ ಮಾಡಿ ದೋಸೆಗೆಲ್ಲ ರೆಡಿ ಮಾಡಿ ದೋಸೆ ಕೂಡ ಆಗ್ತಾ ಇತ್ತು. ಎಲ್ರಿಗೂ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಅಜ್ಜಿನೇ ಸಬ್ಸಿಗೆ ಸೊಪ್ಪೆಲ್ಲ ಬಿಡಿಸ್ಕೊಟ್ರು, ತರಕಾರಿನೂ ಮತ್ತು ಹಚ್ಕೊಟ್ರು. ನಾನು ಅಜ್ಜಿ ಹಚ್ಕೊಟ್ಟಿದ್ದಕ್ಕೆ ಎಲ್ಲ ಒಗ್ಗರಣೆಗಿಟ್ಟೆ ಬೇಗ ಬೇಗ ಎಲ್ಲ ರೆಡಿ ಆಗ್ತಾಯಿತ್ತು. ಮತ್ತು ಮಧ್ಯಾಹ್ನಕ್ಕೆ ಸಬ್ಸಿಗೆ ಸೊಪ್ಪಿನ ಬಸ್ಸಾರು ಮಾಡೋಣ ಅಂತ ಹೇಳಿ ಅದಕ್ಕೂ ಎಲ್ಲ ರೆಡಿ ಮಾಡಿಕೊಡ್ತು. ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಮತ್ತು ನಾನು ಎಲ್ಲರೂ ಕರೆದು ತಿಂಡಿ ಹಾಕ್ಕೊಟ್ಟೆ, ಮತ್ತು ಅಜ್ಜಿಗೂ ಹಾಕ್ಕೊಟ್ಟೆ ಬಿಸಿ ತಿನ್ಕೊಂಬಿಡ್ಲಿ ಅಂತ. ನಮ್ಮ ಅತ್ತೆ ಮಾವ ಕೂಡ ತಿಂದಿದ್ರು ಅಲ್ಲೇನ. ಅಜ್ಜಿಗೆ ಉಪ್ಪಿಟ್ಟು ಹಾಕ್ಕೊಟ್ಟಿದ್ದಕ್ಕೆ ನನ್ನ ಮಗಂಗೆ ತಿನ್ನಿಸ್ತಾ ಇದ್ರು, ನಾನು ಕೂಡ ಅವ್ರ ಜೊತೆ ಕೂತ್ಕೊಂಡು ತಿಂಡಿ ತಿಂದೆ. ಮತ್ತು ಸ್ವಲ್ಪ ಮಾವಿನ ಹಣ್ಣಿತ್ತು, ಮಾವಿನ ಹಣ್ಣು ಕೂಡ ಹಚ್ಕೊಟ್ಟೆ. ಮತ್ತು ನಮ್ಮ ಮನೆಯವ್ರು ಹೋಗಿ ಅವ್ರವ್ರ ಕೆಲಸಕ್ಕೆಲ್ಲ ಜಾಯ್ನ್ ಆಗಿಬಿಟ್ರು. ನನಗೆ ಮನೇಲಿ ಇನ್ನೂ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ನಾನೇನು ಹೋಗಲಿಲ್ಲ. ನಮ್ಮದು ಕೆಲಸ ಮುಗೀತು, ನಾವು ಹೋಗಿ ಕೂತ್ಕೊಂಡು ಕೊಬ್ಬರಿ ಹೊಡಿಯೋಣ ಅಂತನ. ನಮ್ಮ ಅಜ್ಜಿ ಬೇಡ ಹೋಗು ಅಂತ ಅಂದ್ರೂ ಕೂತ್ಕೊಂಡ್ರು. ಅಜ್ಜಿ ನಮಗೆಲ್ಲ ಥರ ಸಪೋರ್ಟಿವ್ ಆಗಿರುತ್ತೆ. ಈ ಸರಿ ಕೊಬ್ಬರಿ ತುಂಬ ಕಡಿಮೆ, ರೇಟ್ ಮಾತ್ರ ತುಂಬ ಜಾಸ್ತಿ ಇದೆ. ಥರ ಅಲ್ವಾ ನಮ್ಮ ರೈತರ ಲೈಫು. ರೇಟ್ ಇದ್ದಾಗ ಕೊಬ್ಬರಿ ಇರಲ್ಲ, ಕೊಬ್ಬರಿ ಇದ್ದಾಗ ರೇಟ್ ಇರಲ್ಲ. ಹಂಗಾಗಿ ಕೊಬ್ಬರಿ ಹೊಡೆಯೋದೆಲ್ಲ ಮುಗೀತು. ಸ್ವಲ್ಪ ಕೌಟ್ ಬಂದಿತ್ತು, ಕೌಟೇನು ಜಾಸ್ತಿ ಬಂದಿರಲ್ಲ, ಅದನ್ನು ಕೂಡ ಎಪ್ಕೊಟ್ಟು ಒಂದು ಸರಿ ತೊಗೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ. ಮತ್ತು ಈ ಥರ ಹೋಳ್ಗಳ್ನೆಲ್ಲ ನಾವೇನು ಮಾರೋಕ್ಕೆ ಹೋಗೋಲ್ಲ, ಯಾಕೆ ಅಂದರೆ ಮನೆಗೆ ಆಯಿಲ್ ಹಾಕ್ಸ್ಕೊತೀವಿ. ಮತ್ತು ನಮ್ಮೆಲ್ರಿಗೂ ಕಾಯಿ ಹಾಲು ಟೀ ಅಂದರೆ ತುಂಬ ಇಷ್ಟ. ಹೋಗಿ ಕಾಯಿ ಹಾಲು ಟೀನ ಮಾಡ್ಕೊಂಬಂದೆ. ಮತ್ತು ಬೆಲ್ಲ ಹಾಕಿ ಮಾಡಿದ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಮತ್ತು ಎಲ್ಲರೂ ಕುಡಿದು ನಮ್ಮ ಮನೆಯವ್ರು ಇನ್ನೇನು ಮಳೆ ಬರುತ್ತೆ ಅಂತ ಹೇಳಿ ಚೇಳೂರಿಗೆ ಹೊರಟ್ರು. ಅವ್ರನ್ನ ನಾವು ಕಳಿಸ್ಬಿಟ್ಟು ಕೊಬ್ಬರಿ ಎಲ್ಲ ಹಚ್ಕೊಂಡು ಕೂತ್ಕೊಂಡ್ವಿ. ಹಚ್ಬಿಟ್ಟು ಒಣಗಿಸ್ಬಿಟ್ಟು ಆಯಿಲ್ ಹಾಕ್ಸ್ಕೊಂಬತ್ತೀವಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿ ಕೂಡ ಹೌದು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.